श्रीगुरुभ्यो नमः। हरिः ओम्। शुद्धानन्दोरुसंविद्युतिबलबहुलौदार्यवीर्यादिदेहम् चिन्तासन्तापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराट् मुदमातनोतु मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪುರುಷೋತ್ತಮ ಮಾಸದ ಪರ್ವಕಾಲದಲ್ಲಿ ಪುರುಷೋತ್ತಮ ರೂಪಿ ಭಗವಂತನ ಅನುಗ್ರಹಕ್ಕಾಗಿ ಶ್ರೀಮದ್ ಭಾಗವತ ಸಾರೋದ್ಧಾರದ ಯಥಾಮತಿ ಪ್ರವಚನವನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿರ್ವಿಘ್ನವಾಗಿ ಈ ಜ್ಞಾನಯಜ್ಞ ಪರಿಸಮಾಪ್ತಿಯಾಗಲಿ ಅಂತ ವಿಘ್ನೇಶ್ವರನ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣ ವಿಶ್ವಂಭರ ರೂಪಿ ಭಗವಂತ ಪ್ರೀತನಾಗಲಿ, ಅವನ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಾಗವತ ಸಾರೋದ್ಧಾರ ಪ್ರವಚನ ಆಗಬೇಕು, ಅದರಿಂದ ಸದ್ಗತಿ ಉಂಟಾಗಬೇಕು ಧ್ರುವರಾವ್ ಅವರಿಗೆ ಅಂತ ಬಹಳ ಅಪೇಕ್ಷೆ ಪಟ್ಟಿದ್ದಾರೆ. ಆ ಕುಟುಂಬದ ಎಲ್ಲ ಸದಸ್ಯರಿಗೂ, ಪವನು, ಅವರ ಸಹೋದರಿ, ಅವರ ತಾಯಿ, ಅವರೆಲ್ಲರಿಗೂ ಭಗವಂತನ ವಿಶೇಷ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನುಳಿದ ಎಲ್ಲ ಶ್ರೋತೃಗಳಿಗೂ ಭಗವಂತನ ಜ್ಞಾನಭಕ್ತಿ ವೈರಾಗ್ಯ ಪ್ರಾಪ್ತಿಯಾಗಲಿ, ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ, ಸಾಧನದ ದಾರಿಯಲ್ಲಿ ನಿರ್ವಿಘ್ನತೆ ಉಂಟಾಗಲಿ, ತತ್ವ ಮಾರ್ಗದಲ್ಲಿ ಸಾಗುವಂತೆ ಭಗವಂತನ ವಿಶೇಷವಾದ ಪ್ರೇರಣೆ, ಮುಖ್ಯ ಪ್ರಾಣನ ಪ್ರೇರಣೆ ಆಗಲಿ ಅಂತ ಈ ಒಂದು ಜ್ಞಾನ ಯಜ್ಞ ಪ್ರಾರಂಭ ಆಗ್ತಾ ಇದೆ. ಶ್ರೀಮದ್ ಭಾಗವತ ಸಾರೋದ್ಧಾರ ಇದು ಸುಮಾರು 220 ವರ್ಷದ ಹಿಂದಷ್ಟೇ ರಚನೆಯಾದಂಥ ಒಂದು ಅಪೂರ್ವವಾದ ಭಾಗವತವನ್ನೇ ಸೆರೆ ಹಿಡಿದುಕೊಟ್ಟಂತಹ ಸುಂದರವಾದ ಕೃತಿ. ಇದನ್ನು ರಚನೆ ಮಾಡಿಕೊಟ್ಟವರು ಅವಧೂತ ಶಿರೋಮಣಿಗಳಾದಂತಹ ಜಯತೀರ್ಥಾಚಾರ್ಯರು. ಅವರನ್ನ ಆರಣ್ಯಕಾಚಾರ್ಯರು ಅಂತ ಕರೀತಾರೆ. ಅವಧೂತ ಶಿರೋಮಣಿ ಜಯಾರ್ಯರು ಅಂತ ಅವರನ್ನ ಕರೆದಿದ್ದಾರೆ. ಈ ಗ್ರಂಥ ರಚನೆ ಮಾಡುವಾಗ ಅವರು ಅವಧೂತ ಚರ್ಯೆಯಲ್ಲಿದ್ದವರು. ಮೊದಲು ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ ಅಂತ 4 ಆಶ್ರಮಗಳನ್ನು ತಿಳಿಸ್ತಾರೆ.
4 ಆಶ್ರಮವನ್ನ ತಮ್ಮ 50 ವರ್ಷದ ಅವಧಿಯಲ್ಲಿ ಪಾಲನೆ ಮಾಡಿ ತೋರಿಸಿದಂಥ ಮಹಾನುಭಾವರು ಕೊನೆಯಲ್ಲಿ ಸನ್ಯಾಸ ಸ್ವೀಕರಿಸಿದ ಮೇಲೆ ಅವರಿಗೆ ವಿಷ್ಣು ತೀರ್ಥರು ಅಂತ ಪ್ರಸಿದ್ಧಿ. ಮೊದಲು ಅವರಿಗೆ ನಾಮಕರಣ ಮಾಡಿದ್ದು ಜಯತೀರ್ಥಾಚಾರ್ಯರು ಅಂತ. ಪರಮ ವಿರಕ್ತರು. ಐಜಿ ವ್ಯಾಸತತ್ವಜ್ಞ ತೀರ್ಥರು ಅಂತ ಬಹಳ ಪ್ರಸಿದ್ಧ. ಅವರ ಬಳಿಯಲ್ಲಿ ಅಧ್ಯಯನ ಮಾಡಿದಂಥ ಮಹಾನುಭಾವರು. ಐಜಿ ಆಚಾರ್ಯರ ಸನ್ನಿಧಾನದಲ್ಲಿ ವಿಶೇಷವಾದಂಥ ಅಧ್ಯಯನ ಹಾಗೂ ಮಂತ್ರಗಳ ಸಿದ್ಧಿ, ಮಧ್ವವಿಜಯದಿಂದ ಅನೇಕ ವಿಧವಾದಂಥ ಫಲವನ್ನು ಪಡೆದಂಥ ಮಹಾನುಭಾವರು. ಇವರು ಕೊಟ್ಟಂತಹ ಕೃತಿಗಳು ಬಹಳ ಅಪೂರ್ವವಾಗಿವೆ. ನಮ್ಮಲ್ಲಿ ಸಾಧಕೋತ್ತಮ ಮನೋನಿಯಾಮಕ ಅಂದ್ರೆ ಮಹರುದ್ರ ದೇವರ ಸಾಧನೆಯನ್ನು ಹೇಳುವಾಗ 40 ಕಲ್ಪ ಸಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. 40 ಕಲ್ಪ ಸಾಧನೆ ಮಾಡ್ತಾರಂತೆ, ಅಧ್ಯಯನ ಮಾಡ್ತಾರೆ, ವೇದಾಧ್ಯಯನ. ಮತ್ತೆ 10 ಕಲ್ಪ ಅದೇ ರುದ್ರ ಪದವಿಯಲ್ಲಿ ಇರುವಂಥವರು ಶೇಷ ಪದವಿಗೆ ಬರಲಿಕ್ಕೆ ಅಂತ ಸಾಧನೆ ಮಾಡ್ತಾರೆ ಅಂತ ತಿಳಿಸ್ತಾರೆ. ಹಾಗೆ 50 ಕಲ್ಪ ಸಾಧನೆ. ಅದರಂತೆ ಆರಣ್ಯಕಾಚಾರ್ಯರ ಸಾಧನೆಯೂ ಕೂಡ 50 ವರ್ಷ ಅಂತ ನಾವು ನೋಡ್ಕೊಳ್ತೇವೆ. ಅವರ 50 ವರ್ಷ ರುದ್ರದೇವರ 50 ಕಲ್ಪದಂತಿದೆ ಅಂತ ಭಾವಿಸ್ಲಿಕ್ಕೆ ಬರ್ತದೆ. ರುದ್ರದೇವರಿಗೆ ತ್ರ್ಯಂಬಕ, ತ್ರಿಲೋಚನ ಅಂತ ನಾಮ ಇದೆ. 3 ಕಣ್ಣುಗಳು, ಹಾಗಾಗಿ ಅವನನ್ನ ಮುಕ್ಕಣ್ಣ ಅಂತ ಕರೀತಾರೆ. ಆರಣ್ಯಕಾಚಾರ್ಯರು ಕೂಡ 3 ಕಣ್ಣಿನಂತೆ 3 ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಸಾಧಕರಿಗೆ ಕೊಟ್ಟಂತಹ ಅಪೂರ್ವ ಕೃತಿಗಳು. ಆ 3 ಕೃತಿಗಳು ಯಾವುದು ಅಂದ್ರೆ ಷೋಡಶಿ, ಚತುರ್ದಶಿ ಹಾಗೂ ಅಧ್ಯಾತ್ಮ ರಸರಂಜಿನಿ ಅಂತ ಈ ಮಹಾನುಭಾವರು ಕೊಟ್ಟಂತಹ 3 ಕಣ್ಣುಗಳಂತಿರುವ 3 ಕೃತಿಗಳು. ಹಾಗಾಗಿ ಶಿವ ತ್ರಿಲೋಚನನಂತೆ ಅರಣ್ಯಕಾಚಾರ್ಯರು ಕೂಡ ತ್ರಿಲೋಚನ ಅಂತ ನಾವು ಭಾವಿಸ್ಲಿಕ್ಕೆ ಬರ್ತದೆ. ಯಾಕಂದ್ರೆ 3 ಕೃತಿಗಳು ಪ್ರಮೇಯಬದ್ಧವಾದ ಕೃತಿ, ಸಾಧಕನಿಗೆ ಬಹಳ ಅಪೂರ್ವವಾದ ಅರ್ಥವನ್ನು ಕೊಡುವಂಥ ಕೃತಿಗಳು. ಅರಣ್ಯಕಾಚಾರ್ಯರ ಮತ್ತೊಂದು ವಿಶೇಷತೆ ನಾವು ಚಿಂತನೆ ಮಾಡಲಿಕ್ಕಿದೆ. ಶಿವನೇ ಶುಕಾಚಾರ್ಯನಾಗಿ ಭೂಮಿಗೆ ಬಂದ, ವ್ಯಾಸಪುತ್ರನಾಗಿ ಭಾಗವತವನ್ನೆಲ್ಲ ವೇದವ್ಯಾಸರಿಂದ ಉಪದೇಶ ಪಡೆದು ಭಾಗವತದ ಗಂಗೆಯನ್ನೇ ಹರಿಸಿದ. ಭಾಗವತ ಗಂಗೆ ಇದ್ದಂತೆ. ಹಾಗಾಗಿ ಅದನ್ನ ತನ್ನ ಮುಡಿಯಲ್ಲಿಟ್ಟು ಭೂಮಿಗೆ ಹರಿಸಿದ. ಅಂತೂ ಗಂಗಾಧರ ಅಂತ ಅವನನ್ನ ಕರೀತಾರೆ. ಇಲ್ಲಿಯೂ ಕೂಡ ಅರಣ್ಯಕಾಚಾರ್ಯರು ಆ ಭಾಗವತವನ್ನ, ಸಮಗ್ರ ಭಾಗವತವನ್ನ ತಮ್ಮ ಬುದ್ಧಿಯಲ್ಲಿಟ್ಟುಕೊಂಡು ಅದೇ ಭಾಗವತವನ್ನೇ ಗಂಗೆ ತಲೆ ಮೇಲಿದ್ದಾಗ ವ್ಯೋಮಕೇಶನೆನಿಸಿದ ಶಿವ ಪೂರ್ಣ ಭೂಮಿಗೆ ಕಳಿಸ್ಲಿಲ್ಲ. ಪೂರ್ಣ ಭೂಮಿಗೆ ಕಳಿಸಿಲ್ಲ ಅಂತ ಇವತ್ತಿಗೂ ಇದೆ. ತಲೆ ಮೇಲೆ ಇಟ್ಕೊಂಡಿದ್ದಾನೆ ಇನ್ನು ಗಂಗೆಯನ್ನ, ಗಂಗಾಧರ. ಸ್ವಲ್ಪ, ಯಾಕಂದ್ರೆ ಅದರ ವೇಗ ಎಲ್ರಿಗೆ ತಡಿಲಿಕ್ಕಾಗಲ್ಲ, ವೇಗ ನಿಭಾಯಿಸೋದು ಕಷ್ಟ. ಹಾಗಾಗಿ ಭೂಮಿಯ ಜನಗಳಿಗೆ, ಸಜ್ಜನರಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಕಳಿಸೋಣ ಅಂತ ಕಳಿಸಿದ ಅಂತ ಕಥೆ. ಹಾಗೆ ಅರಣ್ಯಕಾಚಾರ್ಯರು ಕೂಡ ಭಾಗವತ ಎಲ್ಲ ತಮ್ಮ ಬುದ್ಧಿಯಲ್ಲಿಟ್ಟುಕೊಂಡು ಭಗವಂತನ ಪಾದದಿಂದ ಉದಯಿಸಿದ ಗಂಗೆಯಂತೆ ಭಾಗವತದ ಸಾರವನ್ನು ಮಾತ್ರ ಸಾರೋದ್ಧಾರದ ರೂಪದಲ್ಲಿ ನಮಗೆಲ್ಲ ಕಳಿಸಿದ್ದಾರೆ ಅಂತ ನಾವು ಭಾವಿಸ್ಬೇಕು. ಭಾಗವತ ಸಾರೋದ್ಧಾರನೇ ಒಂದು ಗಂಗೆ. ಅದನ್ನ ಅರಣ್ಯಕಾಚಾರ್ಯರು ತಮ್ಮ ತಲೆಯಲ್ಲಿ ಗಂಗೆಯನ್ನು ಇರಿಸಿಯೂ ನಮಗೆ ಕೊಟ್ಟದ್ದು ಸಾರೋದ್ಧಾರದ ರೂಪದಲ್ಲಿ ಅಂತ ನಾವು ಭಾವಿಸ್ಲಿಕ್ಕೆ ಬರ್ತದೆ. ಹಾಗಾಗಿ ಇವರು ಶುಕನೂ ಹೌದು,
ಶಿವನೂ ಹೌದು, ಗಂಗಾಧರನೂ ಹೌದು, ತ್ರಿಲೋಚನನೂ ಹೌದು, 50 ಕಲ್ಪದ ಸಾಧನೆಯನ್ನು ಮಾಡುವ ಶಿವನೇ ಹೌದು. ಇವರು ಶಿವನಂತಿದ್ದಾರೆ ಅಂತ ಭಾವಿಸ್ಲಿಕ್ಕೆ ಬರ್ತದೆ. ಹೀಗೆ ಸಾರೋದ್ಧಾರಕಾರರ ಬಗ್ಗೆ ಒಂದೆರಡು ಮಾತನ್ನ ನಾನು ಅನುಸಂಧಾನ ರೂಪವಾಗಿ ಹ್ಯಾಕ್ ಚಿಂತನೆ ಮಾಡಬಹುದು ಅಂತ ಅನ್ಲಿಕ್ಕೆ ತಿಳಿಸಿದೆ. ಅಸಾಧಾರಣ ವ್ಯಕ್ತಿತ್ವ, ಎಲ್ಲಿದ್ರೂ ಸಾಧನೆ ಮಾಡ್ಕೊಳ್ಬಹುದು, ಸಾಧನೆ ಮಾಡ್ಕೊಳ್ಬೇಕು ಅನ್ನೋ ಹಂಬಲ ಇರುವ ಜೀವ, ಹೇಗಾದ್ರೂ ಕಾಣಬಹುದು ಬಿಂಬರೂಪಿ ಭಗವಂತನನ್ನ. ಯಾವ ರೀತಿ ಕಾಣ್ಲಿಕ್ಕೆ ಅವಕಾಶ ಇದೆ ಇವತ್ತಿನ ಯುಗದಲ್ಲಿಯೂ ಕೂಡ. ಕಲಿಯುಗದ ಕಾರಣ ಹೇಳಬೇಡ, ದೇಶದ ಕಾರಣ ಹೇಳಬೇಡ, ಪರಿಸರದ ಕಾರಣ ಹೇಳಬೇಡ, ನೀನ್ ಎಲ್ಲಿರ್ತೀಯೋ ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಬರ್ತದೆ, ಭಾಗವತ ಧರ್ಮಾನುಷ್ಠಾನ ಮಾಡ್ಲಿಕ್ಕೆ ಬರ್ತದೆ. ಭಾಗವತ ಧರ್ಮಾನುಷ್ಠಾನಕ್ಕೆ ಯುಗ ಕಾರಣ ಅಲ್ಲ, ಯುಗದ ಪ್ರತಿಬಂಧಕ ಇಲ್ಲ. ನಾವು ಮಾಡುವ ಸಮರ್ಪಣೆ, ನಾವು ಮಾಡುವ ಚಿಂತನೆ, ನಾವು ಮಾಡುವ ತತ್ವಾಭಿಮಾನಿ ದೇವತೆಗಳ ಸ್ಮರಣೆ ಹಾಗೂ ನಿರಂತರ ಶಾಸ್ತ್ರಗಳ ಅವಲೋಕನ, ಇದೇ ಸಾಧನ ಅಂತ ಜಗತ್ತಿಗೆ ಸಾರಿದಂತ ಮಹಾನುಭಾವರೇ ಅರಣ್ಯಕಾಚಾರ್ಯ. ಹಾಗಾಗಿ ಅರಣ್ಯಕಾಚಾರ್ಯರ ಚರಿತ್ರೆ, ಅವರ ಗ್ರಂಥಗಳು ಇತ್ತೀಚಿನ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಬಹಳ ಸ್ಫೂರ್ತಿದಾಯಕವಾದ ಗ್ರಂಥ, ಪ್ರಮೇಯ ಭರಿತವಾದ ಗ್ರಂಥ. ಅಲ್ಲಿ ತರ್ಕ ಕರ್ಕಶತೆ ಇರಲ್ಲ, ವಾದ ಪ್ರತಿವಾದ ಪೂರ್ವಪಕ್ಷಗಳಲ್ಲಿರಲ್ಲ. ಅಲ್ಲಿ ಅತಿ ಹೆಚ್ಚು ಪ್ರಮೇಯವನ್ನ ಅವರು ರತ್ನದಂತೆ ತುಂಬಿಡ್ತಾರೆ ಅವರ ಗ್ರಂಥದಲ್ಲಿ. ಇದು ನಾನು ಅಧ್ಯಯನ ಮಾಡುವಾಗ ಅನುಭವಿಸಿದ ವಿಷಯ. ಹಾಗಾಗಿ ಅತಿ ಜಟಿಲ ಅಲ್ಲ ಅಂಥೇಳಿ ಅತಿ ಸುಲಭನೂ ಅಲ್ಲ. ಇದು ಅರಣ್ಯಕಾಚಾರ್ಯರ ಶೈಲಿ. ನಾವು ಅವರ ಶೈಲಿಯನ್ನು ಅನುಸರಿಸಿ ಅವರು ಕೊಟ್ಟಂತಹ ಭಾಗವತ ಸಾರೋದ್ಧಾರ ಅಂದ್ರೆ ಅದೊಂದು ರೀತಿ ಎಕ್ಸ್ಟ್ರಾಕ್ಟ್ ವರ್ಕ್. ಸಂಪೂರ್ಣ ಭಾಗವತವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಅಲ್ಲಿರುವ ತತ್ವಾಂಶಗಳನ್ನ ನಮಗೋಸ್ಕರ ಅಂತ ಸೆರೆ ಹಿಡಿದು ಕೊಡ್ತಾರೆ ಸಾಧಕರಿಗೆ. 367 ಶ್ಲೋಕಗಳು ನಮಗಿವತ್ತು ಸಾರೋದ್ಧಾರದ ಕೃತಿ ರೂಪವಾಗಿ ಮುಂದೆ ಪ್ರಸ್ತಾಪ ಆಗ್ತಾ ಇದೆ. ವರ್ಷದ ದಿನಗಳ ಸಂಖ್ಯೆ 365 ಅಂತ ಇಟ್ಟುಕೊಂಡ್ರೆ ದಿನಕ್ಕೆ ಒಂದು ಶ್ಲೋಕದಂತಾದ್ರೂ ಸಾಧಕ ಸಾರೋದ್ಧಾರಕಾರರ ಸಂಗ್ರಹದಲ್ಲಿ ಬಂದಂತೆ ಅವರದೇ ಮತ್ತೊಂದು ವಿವರಣೆ, ಕೇವಲ ಶ್ಲೋಕ ಸಂಗ್ರಹ ಅಲ್ಲ, ಶ್ಲೋಕಕ್ಕೆ ವ್ಯಾಖ್ಯಾನವೂ ತಾವೇ ಮಾಡಿದ್ದಾರೆ. ಸೋಪಜ್ಞೆ ಟೀಕಾ ಅವರದೇ ಅನುಸಂಧಾನಕ್ಕೆ ಅನುಗುಣವಾಗಿ ಮಾಡಿದ್ರೂ ಕೂಡ ಒಂದು ವರ್ಷದಲ್ಲಿ ಸಾರೋದ್ಧಾರವನ್ನ ದಿನಕ್ಕೆ ಒಂದು ಶ್ಲೋಕದಂತೆ ನಾವು ಮುಗಿಸ್ಲಿಕ್ಕೆ ಅವಕಾಶ ಇದೆ. ಎಷ್ಟು ಕರಾರುವಾಕ್ಕಾಗಿ ಅವರು ಚಿಂತನೆ ಮಾಡಿಸ್ತಾರೆ ಅಂತನ್ಲಿಕ್ಕೆ ಈ ಸಂಖ್ಯೆನೇ ನಮಗೆ ಇವತ್ತು ಅಪೂರ್ವತೆಯನ್ನು ಪಡ್ಕೊಳ್ತದೆ. ಅಂದ್ರೆ 367 ಅನ್ನೋ ಸಂಖ್ಯೆ. ಇನ್ನು 30 ಪ್ರಕರಣ, ಸಮಗ್ರ ಭಾಗವತದ ವಿಷಯಗಳನ್ನ 30 ಪ್ರಕರಣದಲ್ಲಿ ಸೆರೆ ಹಿಡಿಬೇಕಾದ್ರೆ ಅದು ಮಹಾನುಭಾವರಾದಂಥ ಅರಣ್ಯಕಾಚಾರ್ಯರ ಮಹಿಮೆಯನ್ನ ತೋರಿಸ್ತದೆ. ಮತ್ತೊಂದು, ಮಹಾತ್ಮರಿಗೆ ಸಮುದ್ರವನ್ನು ಆಪೋಷಣ ಮಾಡ್ಲಿಕ್ಕೆ ಬರ್ತದೆ ಅಂತ ಅಗಸ್ತ್ಯರ ಕಥೆಯಲ್ಲಿ ಕೇಳ್ತೇವೆ. ಭಾಗವತ ಅನ್ನೋ ಸಾಗರವನ್ನ ಸಾರೋದ್ಧಾರ ಅಂತ ಆಪೋಷಣ ಮಾಡಿದಂಥ ಮಹಾನುಭಾವರು ನಮಗೆ ವಿಷ್ಣು ತೀರ್ಥರು, ಅರಣ್ಯಕಾಚಾರ್ಯರು ಅಂತ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಅದೆಲ್ಲ ಮಹಾತ್ಮರಿಗಷ್ಟೇ ಸಾಧ್ಯ. ಮಹಾತ್ಮರು ಅಂತ ನಾವು ಅವರನ್ನೇ ಗುರುತಿಸ್ಬೇಕು ಅಂತ ಹೇಳ್ತಾರೆ. ಯಾರು ಮಹಾತ್ಮರು ಅಂದ್ರೆ, ಯಾರು ಹಿರಿಯರು, ಯಾರು ಜ್ಞಾನಿಗಳು, ಯಾರು ವಿದ್ವಾಂಸರು ಅಂತ ಗುರುತಿಸುವಾಗ ಬಹಳ ವಿಸ್ತೃತವಾದದ್ದನ್ನ ಸಂಕ್ಷೇಪೀಕರಿಸಿ ಹೇಳುವ ಶಕ್ತಿ ಯಾರಲ್ಲಿರ್ತದೆ ಅವರು ಮಹಾತ್ಮರು. ಬಹಳ ಸಂಕ್ಷಿಪ್ತವಾದದ್ದನ್ನ ವಿಸ್ತಾರ ಮಾಡಿ ಮನದಟ್ಟು ಮಾಡುವ ಶಕ್ತಿ ಯಾರಲ್ಲಿರ್ತದೆ ಅವರು ಮಹಾತ್ಮರು. ಈ ನಿಟ್ಟಿನಲ್ಲಿ ನಮಗೆ ಅರಣ್ಯಕಾಚಾರ್ಯರಲ್ಲಿ ಎರಡೂ ಕಂಡು ಬರ್ತದೆ. ಕೆಲವು ವಿಷಯ ಅವರು ಬಹಳ ವಿಸ್ತೃತವಾಗಿ ಭಾಗವತದಲ್ಲಿ ಮೂಡಿ ಬಂದದ್ದನ್ನ ಸಂಕ್ಷೇಪಿಸಿ ನಮಗ್ ಬುದ್ಧಿಯಲ್ಲಿ ಅದನ್ನು ಇಟ್ಕೊಳ್ಳಿಕ್ಕೆ ಕೊಡ್ತಾರೆ.
ಆದ್ರಿಂದ ಅವರು ಮಹಾತ್ಮರೇ. ಕೆಲವು ವಿಷಯ ಭಾಗವತದಲ್ಲೇ ಬಹಳ ಸಂಕ್ಷಿಪ್ತವಾಗಿ ಕಂಡಂತೆ ಕಾಣುತ್ತದೆ. ಅರೆ, ಎಷ್ಟು ಸಂಕ್ಷಿಪ್ತವಾಗಿದೆ ಈ ವಿಷಯ ಅಂತ ನಾವು ಅನ್ಕೊಳ್ತೇವೆ. ಇಷ್ಟೇನಾ ಅಂತ. ಅದನ್ನ ಬಹು ವಿಸ್ತಾರ ಮಾಡಿ ವಿಕಲ್ಪಗಳ ಮೂಲಕವಾಗಿ ಇಲ್ಲಿ ಇಷ್ಟು ವಿಷಯ ಅಡಕಾಗಿದೆ ಅಂತ ಅದನ್ನು ವಿಸ್ತಾರ ಮಾಡಿ ನಮಗೆ ಮನದಟ್ಟು ಮಾಡಿಸ್ತಾರೆ. ಹಾಗಾಗಿ ಸಂಕ್ಷಿಪ್ತವನ್ನ ವಿಸ್ತಾರಗೊಳಿಸೋರು ಮಹಾತ್ಮರು, ವಿಸ್ತೃತವಾದದ್ದನ್ನ ಸಂಕ್ಷೇಪಗೊಳಿಸೋರು ಮಹಾತ್ಮರು. ಈ ಅಭಿಪ್ರಾಯದಿಂದ ನಾವು ಗ್ರಂಥಕಾರರಾದ ಸಾರೋದ್ಧಾರಕಾರರಾದಂತಹ ಅವಧೂತ ಶಿರೋಮಣಿಗಳಾದ ಮಹಾನುಭಾವರು ಅರಣ್ಯಕಾಚಾರ್ಯರು ಅವರನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಹೀಗೆ ಕೃತಿಕಾರರ ಬಗ್ಗೆ 4 ಮಾತನ್ನು ಹೇಳಿದ್ದೇನೆ. ಇನ್ನು ಕೃತಿಯ ಬಗ್ಗೆ, ಭಾಗವತ ಸಾರೋದ್ಧಾರದ ಕೃತಿಯ ಬಗ್ಗೆ ತಿಳಿಯೋದಾದ್ರೆ ಒಟ್ಟು 30 ಪ್ರಕರಣಗಳು ಅಂತೇನಿದ್ದಾವೆ, ಇವು ಮುಕ್ತಿ ಸಾಧಕನಿಗೆ ಬೇಕಾದಂತಹ ಪ್ರಕರಣಗಳು. ಆತ್ಮೋದ್ಧಾರವನ್ನು ಮಾಡ್ಕೊಳ್ಬೇಕು ಅಂತ ಕಳಕಳಿ ಇರುವವನಿಗೆ ಹೇಳಿದಂಥ ಪ್ರಕರಣ. ಇಲ್ಲಿ ಲೌಕಿಕ ಹರಟೆಗಳು ಬರಲ್ಲ. ಇತ್ತೀಚಿನ ಒಂದು ಹೊಸ ಟ್ರೆಂಡ್ ಏನಂದ್ರೆ, ಏನೇ ಹೇಳಿದ್ರು ಮಾನವತೆಗೆ ಬೇಕಾಗುವಂತೆ ಹೇಳ್ರಿ ಅಂತ ಒಂದು ಟ್ರೆಂಡ್ ಶುರು ಆಗಿದೆ. ಇವತ್ತು ನಮ್ಮ ಬದುಕಿಗೆ ಏನ್ ಮಾಡ್ಬೇಕೋ ಹೇಳ್ರಿ, ಹಾಗೊಂದು ಟ್ರೆಂಡು, ಹಾಗೆ ಪ್ರವಚನಗಳು ಆ ರೀತಿ ಪ್ರಾರಂಭ ಆಗಿದೆ. ವಾಸ್ತವಿಕವಾಗಿದೆಲ್ಲ ಪ್ರಾಚೀನರ ದೃಷ್ಟಿಗೆ ಅದು ಬಹಳ ವಿಚಿತ್ರ ಅನಿಸ್ತದೆ. ಯಾಕಂದ್ರೆ ಭೂಮಿಗೆ ಬರೋದೇ ಆತ್ಮನ ಉದ್ಧಾರಕ್ಕಾಗಿ ಅಂತ ಸಿದ್ಧಾಂತವನ್ನ, ಆ ರೀತಿಯಾದ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಹೊರಟಾಗ ಇವತ್ತಿನ ಮಾನವನಿಗಾಗುವಂತಹ ಆಗು ಹೋಗುಗಳ ಬಗ್ಗೆ ತುಂಬಾ ಚರ್ಚೆ ಮಾಡುವಂತಹ ವ್ಯವಸ್ಥೆ ಪ್ರಾಚೀನರಲ್ಲಿ ಇರಲಿಲ್ಲ. ಏನ್ ಬರ್ತದೆ ಅದನ್ನು ಅನುಭವಿಸೋಣ, ಅದು ದುಃಖ ಬಂದ್ರೆ ದುಃಖ ಅನುಭವಿಸೋಣ, ಸುಖ ಬಂದ್ರೆ ಸುಖ ಅನುಭವಿಸೋಣ, ಅನುಭವಿಸುವ ಶಕ್ತಿಯನ್ನು ಕೂಡ ದೇವರಿಂದ ಪಡೆಯೋಣ ಅಂತ ಹೊರಟವ್ರು ಹಿಂದಿನವರು. ಇತ್ತೀಚಿನವ್ರದೆಲ್ಲ ಸ್ವಲ್ಪ ಟ್ರೆಂಡ್ ಬದಲಾದಂತೆ ಕಾಣಿಸ್ತದೆ. ಆದರೆ ಸೂಕ್ಷ್ಮ ಗಮನಕ್ಕೆ ಬರ್ತದೆ ವಿಷಯ. ನಾವು ಗ್ರಂಥಗಳ ಅವಲೋಕನ ಮಾಡಿದಾಗ ಅವರೆಲ್ಲ ಕಂಡುಕೊಂಡ ಏನ್ ಸತ್ಯ ಇದೆ ಅದನ್ನ ಮೀರಿ ನಾವ್ಯಾರೂ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ಅವ್ರು ಕಂಡುಕೊಂಡಂತಹ ದಾರಿನೇ ಸತ್ಯದ ದಾರಿ, ಅವ್ರ ಆಚರಣೆ ಮಾಡಿದಂತಹ ದಾರಿನೇ ಸತ್ಯದ ದಾರಿ. ಅದು ಬಿಟ್ಟು ಇನ್ಯಾವ ದಾರಿಗೆ ಹೋದ್ರೂ ಕೂಡ ನಾವು ಆ ಪರಮಾತ್ಮನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಜಿಜ್ಞಾಸುಗಳಾದವರು 30 ಪ್ರಕರಣಗಳನ್ನ ಆತ್ಮಸಾತ್ ಮಾಡಿಕೊಂಡ್ರೆ, ಆತ್ಮಸಾತ್ ಅಥವಾ ಅನುಭವಕ್ಕೆ ಅಂತ ತಂದು ಆಚರಣೆಯಲ್ಲಿ ತಂದುಕೊಂಡ್ರೆ ಖಂಡಿತ ಭಗವಂತನ ಸಾಕ್ಷಾತ್ಕಾರ ಆಗೇ ಆಗ್ತದೆ. ಹಾಗಾಗಿ ಸಾಕ್ಷಾತ್ಕಾರೋಪಯೋಗಿಯಾದ, ಆತ್ಮೋದ್ಧಾರಕ್ಕೆ ಉಪಯೋಗಿಯಾದಂತಹ ಪ್ರಕರಣಗಳನ್ನ ಅವರು ಚಿಂತನೆ ಮಾಡಿಸ್ತಾ ಬರ್ತಾರೆ. ಅದು ಹಂತ ಹಂತವಾಗಿ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಇದು ಸಾರೋದ್ಧಾರ ಕೃತಿಯ ಬಗ್ಗೆ ಪ್ರಮುಖವಾದಂತಹ ನಾವು ತಿಳುವಳಿಕೆಯನ್ನ ಮೊದಲು ಮಾಡಿಕೊಳ್ಬೇಕು. ವಿಷಯ ಭಾಗವತಕ್ಕೆ ಯಾವುದು ವಿಷಯವೋ ಸಾರೋದ್ಧಾರಕ್ಕೂ ಅದೇ ವಿಷಯ. ಭಾಗವತದಿಂದ ಆಗುವ ಪ್ರಯೋಜನವೇನೋ ಅದೇ ಸಾರೋದ್ಧಾರದಿಂದ ಆಗುವ ಪ್ರಯೋಜನ. ಭಾಗವತಕ್ಕೆ ಅಧಿಕಾರಿ ಅಂತ ಯಾರನ್ನು ಹೇಳಲಾಗ್ತದೋ ಅವರೆಲ್ಲರೂ ಇದಕ್ಕೆ ಅಧಿಕಾರಿ. ಪರಸ್ಪರವಾಗಿ ಸಂಬಂಧ ಅಂತೂ ಇದ್ದೇ ಇದೆ. ಭಾಗವತದ ವಿಷಯ ಏನು? ಭಾಗವತದ ವಿಷಯ ಜನರಂಜನೆ ಅಲ್ಲ. ಭಾಗವತದ ವಿಷಯ ನಿಷ್ಕಾಮವಾದ ಭಾಗವತದ ಧರ್ಮ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ಅಂತ ಹೇಳಿದಂತೆ ನಿಷ್ಕಾಮ ಧರ್ಮ, ಭಾಗವತ ಧರ್ಮ, ಅದು ವಿಷಯ. ಹಾಗೂ ಆ ಧರ್ಮದಿಂದ ಪ್ರೀತನಾಗುವಂಥ ನಾರಾಯಣ ಸಾಕ್ಷಾತ್ ಪರಬ್ರಹ್ಮ ವಿಷಯ. ಅವನ ತಿಳುವಳಿಕೆ, ಅವನಲ್ಲಿ ಮಾಡಬೇಕಾದ ಶುದ್ಧವಾದ ಭಕ್ತಿ, ಅವನ ಅನುಗ್ರಹದಿಂದ ಪಡೆಯುವಂತಹ ಆತ್ಮನ ಸಾಕ್ಷಾತ್ಕಾರ ಅಥವಾ ಸ್ವರೂಪಾನಂದ ಅಭಿವ್ಯಕ್ತಿ, ಇವೆಲ್ಲ ಪ್ರಯೋಜನ. ಇನ್ನು ವಿಷಯ ಪ್ರಯೋಜನಗಳು ಇಷ್ಟು ಸ್ಥಿರ ಆದಮೇಲೆ ಇದನ್ನು ಬಯಸುವ
ಯಾರ್ಯಾರಿದ್ದಾನೆ, ಅವನು ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ಶರೀರದಲ್ಲಿ, ಅವನು ಎಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ. ಆ ಜೀವಾತ್ಮ ಹಂಬಲಿಸ್ತಾ ಇದ್ದಾನೆ ಅಂತಂದ್ರೆ ಅವನೆಲ್ಲ ಇದಕ್ಕೆ ಅಧಿಕಾರಿ ಅಂತ ಅರ್ಥ. ಅರ್ಹ ವ್ಯಕ್ತಿ, ಜ್ಞಾನ ಬೇಕು, ದೇವರ ಸಾಕ್ಷಾತ್ಕಾರ ಬೇಕು, ಸಾಕಿ ಸಂಸಾರ ಏನೋ ಇದೆ ಭಗವಂತ ನನ್ನ ಭೂಮಿಗೆ ತರಲಿಕ್ಕೆ ಅಂತ ಆ ಗುಟ್ಟನ್ನು ಹುಡುಕುವ ಪ್ರತಿಯೊಬ್ಬ ಅರ್ಹ ವ್ಯಕ್ತಿನೇ ಅಧಿಕಾರಿ ಅಂತ ಅರ್ಥ. ಇನ್ನು ಸಂಬಂಧಗಳು ಪರಸ್ಪರವಾಗಿ ತಿಳಿದು ಬಂದೇ ಬರ್ತದೆ. ಹೀಗೆ ನಾಲ್ಕು ಕೂಡ ಈ ಕೃತಿಗೆ ಭಾಗವತಕ್ಕೆ ಅನುಗುಣವಾಗಿ ನಾವು ಅನುಸಂಧಾನ ಮಾಡಬೇಕಾಗ್ತದೆ. ಇದು ಈ ಕೃತಿಯ ಬಗ್ಗೆ ಇನ್ನೊಂದು ರೀತಿಯಿಂದ ಚಿಂತನೆ ಮಾಡೋದು. 30 ಪ್ರಕರಣಗಳು ಯಾವುದು? ಮೊದಲನೇ ಪ್ರಕರಣದಿಂದ ಆರಂಭ ಮಾಡಿ 30ನೇ ಪ್ರಕರಣದ ತನಕ ಅವರು ಉಲ್ಲೇಖಿಸಿರುವಂತಹ ನಾಮಗಳೇ ಆ ಪ್ರಕರಣದ ವಿಷಯವನ್ನು ಕೂಡ ನಮಗೆ ತಿಳಿಸ್ತಾ ಬರ್ತದೆ, ಅದರ ಅವಶ್ಯಕತೆಯನ್ನು ಕೂಡ ಅದೇ ತಿಳಿಸ್ತದೆ. ಮೊದಲು ಭಾಗವತ ಆಗತಿ ಪ್ರಕರಣ, ಆಮೇಲೆ ರಾಜವಿರಾಗ ಪ್ರಕರಣ, ಮೂರನೆಯದ್ದು ಶುಕ ಆಗಮನ ಪ್ರಕರಣ, ನಾಲ್ಕನೆಯದ್ದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ, ಐದನೆಯದ್ದು ವೈರಾಗ್ಯ ಪ್ರಕರಣ, ಆರನೆಯದ್ದು ಮಹತ್ ಸಮಾಗಮ ಪ್ರಕರಣ, ಏಳನೆಯದ್ದು ಮಹತ್ ಸೇವಾ ಪ್ರಶಂಸಾ ಪ್ರಕರಣ, ಎಂಟನೆಯದ್ದು ಮಹನ್ನಿಂದಾ ವರ್ಜನ ಪ್ರಕರಣ, 9ನೆಯದ್ದು ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ, 10ನೆಯದ್ದು ಇಂದ್ರಿಯ ಜಯ ಪ್ರಕರಣ, 11ನೆಯದ್ದು ಬ್ರಹ್ಮೋಪದೇಶ ಪ್ರಕರಣ, 12 ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ, 13 ನಿವೃತ್ತ ಕರ್ಮ ಪ್ರಕರಣ, 14 ದೇಶ ಪ್ರಶಂಸಾ, 15 ಕಾಲ ಪ್ರಶಂಸಾ ಪ್ರಕರಣ, 16 ದೇಹ ಪ್ರಶಂಸಾ ಪ್ರಕರಣ, 17 ಧ್ಯಾನ ಪ್ರಶಂಸಾ ಪ್ರಕರಣ, 18 ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ, 19 ಅಧ್ಯಾತ್ಮ ಪ್ರಕರಣ, 20 ಧರ್ಮೋಪದೇಶ ಪ್ರಕರಣ, 21 ಬಿಂಬೋಪದೇಶ ಪ್ರಕರಣ, 22 ಆತ್ಮ ಸಮರ್ಪಣ ಪ್ರಕರಣ, 23 ಭಕ್ತಿ ಸ್ತುತಿ ಪ್ರಕರಣ, 24 ಭಕ್ತಿ ಕಾರ್ಯ ಪ್ರಕರಣ, 25 ಅನ್ಯಥಾ ಆತ್ಮ ಅನ್ಯಥಾಮತಿ ಅಕರಣ ಪ್ರಕರಣ, 26 ಗುರು ವಿಚಾರ ಪ್ರಕರಣ, 27 ಅಪರೋಕ್ಷ ಪ್ರಕರಣ, 28 ಗುಣ ನಿವೃತ್ತಿ ಪ್ರಕರಣ, 29 ನಾಮ ಪ್ರಶಂಸಾ ಪ್ರಕರಣ, 30 ಗುರು ದಕ್ಷಿಣಾ ಪ್ರಕರಣ ಅಂತ. ಹೀಗೆ ಒಬ್ಬ ಆತ್ಮ ತನ್ನ ಉದ್ಧಾರಕ್ಕಾಗಿ ಈ 30 ಪ್ರಕರಣಗಳ ಮೆಟ್ಲಿನಲ್ಲಿ ಸಾಗಲಿ ಅಂತನೋ ಕಳಕಳಿಯಿಂದ ಭಗವತ್ಪಾದರ ಭಾಗವತ್ ತಾತ್ಪರ್ಯಕ್ಕೆ ಅನುಗುಣ ಹಾಗೂ ಭಾಗವತಕ್ಕೆ ಅನುಗುಣವಾಗಿ ಅಲ್ಲಿರುವ ಮಾತನ್ನೇ ಯಥಾವತ್ತಾಗಿ ಉದಾಹರಿಸಿ, ನೋಡಿ ಭಾಗವತದ ಅಧ್ಯಯನದಲ್ಲಿ ನಾನು ತೊಡಗಿದಾಗ ನನಗೆ ಹೀಗನ್ಸಿದೆ, ಈ ದಾರಿಯಲ್ಲಿ ಸಾಗಿದರೆ ಭಗವಂತ ಪ್ರಕಟನಾಗ್ತಾನೆ ಅನ್ನೋ ಸತ್ಯವನ್ನು ಕಂಡುಕೊಂಡ ಮಹಾನುಭಾವರು ಅವಧೂತ ಶಿರೋಮಣಿಗಳು ಈ ಕೃತಿಯನ್ನ ಈ ರೀತಿ ನಮಗೆ ಹೆಣೆದುಕೊಡ್ತಾ ಇದ್ದಾರೆ. ಇದೆಲ್ಲ ಸಾರೋದ್ಧಾರದ ಮುಖ್ಯಾಂಶ ಪ್ರಕರಣಗಳ ಸಂಗ್ರಹ ನಾವು ಚಿಂತನೆ ಮಾಡಿದ್ದು. ಪ್ರಕರಣಗಳ ನಾಮ, ವಿಷಯದಲ್ಲಿ ಪ್ರವೇಶ ಮಾಡಿಲ್ಲ. ಈಗ ವಿಷಯ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಸ್ವಸ್ತಿ ಶ್ರೀರಸ್ತು ಮೇಷಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತ ಯೋಗತಃ. ಇದು ಅವ್ರ ವ್ಯಾಖ್ಯಾನದ ಮಂಗಳ ಶ್ಲೋಕ. ಅವರು ಉದಾಹರಿಸಿದಂತಹ ಭಾಗವತದ ಮೊದಲನೇ ಶ್ಲೋಕ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ.
ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಭಾಗವತದ ಈ ಗ್ರಂಥದಲ್ಲಿ ಎರಡನೇ ಸ್ಕಂಧದಲ್ಲಿ ಆ ಮಾತು ಬರ್ತದೆ. ಶುಕಮುನಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡುವಂಥ ಶ್ಲೋಕ, ಸ್ತೋತ್ರ. ವಿವಿಧ ಸಾಂಸಾರಿಕವಾದ ದುಃಖವನ್ನು ಅನುಭವಿಸುವ ಸಕಲ ಸಜ್ಜನರಿಗೆ ಪುರುಷಾರ್ಥವನ್ನ ನೀಡಬೇಕು ಅಂತ ಹೇಳಿ ಸಾಕ್ಷಾತ್ ನಾರಾಯಣ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ. ಅವತರಿಸಿ ಅದಕ್ಕೆ ಉಪಾಯ ಹೇಳಬೇಕು ಸಾಂಸಾರಿಕ ದುಃಖದ ಪರಿಹಾರಕ್ಕೆ ಅಂತ ಹೇಳಿ 12 ಸ್ಕಂಧಾತ್ಮಕವಾದ ಭಾಗವತವನ್ನು ರಚನೆ ಮಾಡಿದ. ಅಲ್ಪಮತಿಯವರಿಗೆ ಉಪಕಾರ ಮಾಡಬೇಕು ಅಂತ ಜೈತೀರ್ಥಾಚಾರ್ಯರು ಅಂತ ಅವಧೂತ ಶಿರೋಮಣಿಗಳು ಆ ಭಾಗವತದ ಮಂಗಳ ಪದ್ಯವನ್ನೇ ಸಂಗ್ರಹ ಮಾಡಿ ಕೊಡ್ತಿದ್ದಾರೆ. ಒಟ್ಟು 2 ಶ್ಲೋಕಗಳು ಪ್ರಾರಂಭದಲ್ಲಿ ಮಂಗಳ ಶ್ಲೋಕ. ಒಂದು ಮೊದಲನೇದ್ದು ಈಗ ಉದಾಹರಿಸಿದಂಥ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಈ ಶ್ಲೋಕ. ಈ ಶ್ಲೋಕದ ವಿಶೇಷ ಏನು ಅಂತ ನಾವು ತಿಳಿಬೇಕು. ಪುರುಷ ಭಗವಂತನ ಒಂದು ರೂಪ, ಪುರುಷ ಅಂತ ಅನ್ನೋ ಹೆಸರಿನ ರೂಪ. ಇನ್ನೊಂದು ಕಾಲ ಅಂತ ಪರಮಾತ್ಮನ ರೂಪ. ಈ 2 ರೂಪಗಳನ್ನ ನಾವು ದಿನನಿತ್ಯ ಯಾವಾಗಲೂ ಅನುಸಂಧಾನ ಮಾಡಬೇಕು. ಅನಿಷ್ಟ ನಿವೃತ್ತಿ ಆಗಬೇಕು ನಮ್ದು, ಹಾಗೂ ಇಷ್ಟ ಪ್ರಾಪ್ತಿ ಆಗಬೇಕು ನಮಗೆ. ಇದು ಬಹಳ ಮುಖ್ಯವಾದಂತಹದ್ದು. ಒಳಗಿರುವಂತಹ ಭಗವಂತ ಏನಿದ್ದಾನೆ ಅವನು ಪುರುಷ, ಹೊರಗೆಲ್ಲ ಇರುವ ಪರಮಾತ್ಮನಿದ್ದಾನೆ ಅವನು ಕಾಲ. ಹಾಗಾಗಿ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಅಂದದ್ರಿಂದ ಅಂತರ್ಧ್ರುವ ಬಹಳ ಮುಖ್ಯವಾಗಿ ತಿಳಿಬೇಕು. ಅವನೇ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ. ಜೀವ ಎಷ್ಟರ ಮಟ್ಟಿಗೆ ಹಳೆಬನೋ ಅಷ್ಟೇ ಹಳೆಬ ಭಗವಂತ, ಭಗವಂತ ಎಷ್ಟು ಹಳೆಬನೋ ಅಷ್ಟೇ ಹಳೆಬ ಜೀವ. ಹಾಗಾಗಿ ಅವನು ಬಿಂಬ. ಅವನನ್ನ ಭಾಗವತದಲ್ಲಿ ಉಲ್ಲೇಖಿಸುವಾಗ ಅಂತರ್ಧ್ರುವಾಯ ಅಂತಂತಾರೆ. ಅಂತರ್ಧ್ರುವಾಯ ಅಂತ ನಾವು ಚಿಂತನೆ ಮಾಡಬೇಕು. ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣನೂ, ಅದನ್ನ ಕ್ರೀಡೆಯಂತೆ ಮಾಡುವವನು. ಇಚ್ಛಾಶಕ್ತಿ ಜ್ಞಾನಶಕ್ತಿಗಳಿಂದ, ಜ್ಞಾನಶಕ್ತಿ ಕ್ರಿಯಾಶಕ್ತಿ ಮೂರನ್ನೂ ತನ್ನ ಸ್ವರೂಪ ಮಾಡಿಕೊಂಡು ಪ್ರತಿಯೊಬ್ಬ ಜೀವನ ಬಿಂಬನಾಗಿರುವಂತಹ, ಒಳಗೆ ಇದ್ದು ಸ್ಥಿರನಾದರೂ ಬಿಂಬ ಸುಲಭವಾಗಿ ಎಲ್ರಿಗೆ ಸಿಗದಂತಹ ಪರಿಪೂರ್ಣನಾದ, ಸ್ವತಂತ್ರನಾದ, ಸರ್ವೋತ್ತಮನಾದ ಪುರುಷ ಅಂತ ಅನಿಸಿಕೊಂಡ, ಪುರುಷ ಪದದಿಂದ ಕರೆಸಿಕೊಳ್ಳುವಂತಹ ಪರಮಾತ್ಮನನ್ನ ನಾನು ನಮಸ್ಕರಿಸ್ತೇನೆ. ಇದು ಮೊದಲನೇ ಶ್ಲೋಕದ ಅರ್ಥ. ಎರಡನೇ ಶ್ಲೋಕ ಭೂಯೋ ನಮಃ ಸದ್ವ್ರಜಿನಚ್ಛಿದೇ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೇ. ಇದು ಎರಡನೇ ಶ್ಲೋಕ. ಇದು ಕೂಡ 2ನೇ ಸ್ಕಂಧದಲ್ಲೇ ಬಂದದ್ದನ್ನ ಸಂಗ್ರಹಿಸಿದ್ದಾರೆ. ಇದು ಶ್ಲೋಕ ಯಾಕೆ ಬಂತು, ಏನಿದರ ಚಿಂತನೆ ಅಂದ್ರೆ, ಆರಣ್ಯಕಾಚಾರ್ಯ ದೃಷ್ಟಿಕೋನದಲ್ಲಿ ಅನಿಷ್ಟ ನಿವೃತ್ತಿ ಹಾಗೂ ಇಷ್ಟ ಪ್ರಾಪ್ತಿ ಅಂತ ಇವುಗಳನ್ನು ಪುರುಷಾರ್ಥ ಅಂತ ಕರೆದಿದ್ದಾರೆ. ನಮ್ಮ ಬದುಕಿನಲ್ಲಿ ಅನಿಷ್ಟ ನಿವೃತ್ತಿ ಆಗ್ಬೇಕು. ಮೋಕ್ಷ ಸಾಧನೆಗೆ ಯಾವ್ದ್ಯಾವ್ದು ಅನಿಷ್ಟಗಳಿರ್ತಾವೋ ಅದು ದೂರ ಆಗ್ಬೇಕು, ಹಾಗೂ ಇಷ್ಟ ಪ್ರಾಪ್ತಿ ಆಗ್ಬೇಕು. ಈ ಎರಡನ್ನೂ ಕೂಡ ಭಕ್ತರಿಗೆ ಕೊಡ್ತಾನೆ ಭಗವಂತ, ಎರಡನ್ನೂ ಉಂಟು ಮಾಡ್ತಾನೆ. ಹೇಗೆ ಅಂದ್ರೆ, ಅನಿಷ್ಟ ಬರ್ಲಿಕ್ಕಿದೆ ಅಂದ್ರೆ ಅದನ್ನ ಪರಿಹಾರ ಹೇಗ್ ಮಾಡಬೇಕು ಅದರ ಸಾಧನೆಯನ್ನು ದೇವರೇ ಮಾಡಿಸಿರ್ತಾನಂತ. ಅದಕ್ಕೆ ಬೇಕಾಗುವಂತೆ ದೇವರೇ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ. ಇಷ್ಟ ಪಡೀಲಿಕ್ಕೆ ಬೇಕಾದದ್ದನ್ನು ಅವನೇ ಮಾಡ್ತಾನೆ. ಅಂಥ ದಯಾಲು ಭಗವಂತ. ನಮಗದು ಊಹೆಗೆ ಬರಲ್ಲ.
ಯಾಕೆ ಹೀಗೆ ಮಾಡಿಸಿದ ಅಂತ ನಮಗೆ ಗೊತ್ತಾಗಲ್ಲ. ಒಂದು ಅನಿಷ್ಟ ಬರ್ಲಿಕ್ಕೆ ಇರ್ತದೆ, ಅದು ಬಂದ್ರೂ ನಮಗೆ ತಡ್ಕೊಳ್ಲಿಕ್ಕೆ ಅಂತ ಶಕ್ತಿ ಬೇಕಾಗಿರ್ತದೆ, ಅಥವಾ ಅದನ್ನು ಪರಿಹರಿಸ್ಕೊಳ್ಬೇಕಾಗಿರ್ತದೆ. ಅದಕ್ಕೆ ವ್ಯವಸ್ಥೆ ಮಾಡಿರ್ತಾನೆ ಭಗವಂತ. ಅಂಥ ದಯಾಲು, ಪರಮ ಕರುಣಾಲು ಪರಮಾತ್ಮ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಅವನನ್ನು ಉಪಾಸನೆ ಮಾಡಬೇಕಾದ್ರೆ ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ ಎರಡನ್ನೂ ಭಕ್ತರಿಗೆ ಕೊಟ್ಟು ಅವುಗಳ ಸಾಧನವನ್ನು ಕೂಡ ಕೊಟ್ಟು ಅನುಗ್ರಹಿಸ್ತಾನೆ ಅಂತ ಮುಮುಕ್ಷುಗಳಾದವರು ಅವನನ್ನು ಉಪಾಸನೆ ಮಾಡಬೇಕು. ಈ ಅಭಿಪ್ರಾಯದಿಂದ ಅವನ ಗುಣಗಳ ಸ್ಮರಣೆಯನ್ನ ಮೇಲಿಂದ ಮೇಲೆ ಮಾಡ್ತಾ ಇರ್ಬೇಕಂತ. ಬಹಳ ಜನರ ಪ್ರಶ್ನೆ ಇದೆ, ದೇವರನ್ನು ಯಾಕಷ್ಟು ಸ್ತೋತ್ರ ಮಾಡಬೇಕು ಅಂತೀರಿ? ಏನ್ ಕಾರಣ ಅಂತ ಮಾಡಬೇಕು? ನಾವ್ ಈಗಂತೂ ಆರಾಮಿದ್ದೇವಲ್ಲ, ಅಲ್ಲ ಮುಂದೆ ಅನಿಷ್ಟ ಬರಲ್ಲ ಅಂತ ಏನ್ ಖಾತ್ರಿ ಇದೆ? ಹಾಗಾಗಿ ಯೋಚನೆ ಮಾಡು ಅಂತಂತಾರೆ. ಹಾಗಾಗಿ ಈ ಗುಣಚಿಂತನೆ ಅನ್ನೋದು ಸಾರ್ವಕಾಲಿಕ ನಮಗೆಲ್ಲ. ಅದು ಒಂದು ಕ್ಷಣ ಬಿಡದಂತೆ ಮಾಡ್ತಿರ್ಬೇಕು. ಇದು ಆ ಶ್ಲೋಕ, ಈ 2ನೇ ಶ್ಲೋಕ ಸಂಗ್ರಹಿಸಿದ್ದು ಆ ಕಾರಣಕ್ಕೆ ಅಂತಾರೆ. ಇದರ ಅಭಿಪ್ರಾಯ ಏನು ಅಂದ್ರೆ, ಸಜ್ಜನರ ಪಾಪವನ್ನ ಪರಿಹರಿಸುವವ ಅಂದ್ರೆ ಅನಿಷ್ಟ ಪರಿಹಾರಕ ಅಂತ ಅರ್ಥ. ಸಜ್ಜನರ ಪಾಪ ಪರಿಹರಿಸುವ, ಅದಕ್ಕೆ ಸದ್ವ್ರಜಿನಚ್ಛಿದೆ ಸತಾಂ, ಸದ್ವ್ರಜಿನಚ್ಛಿದೆ. ಸಜ್ಜನರ ಪಾಪ ಪರಿಹಾರ ಮಾಡೋ ವ್ಯಕ್ತಿತ್ವ ಭಗವಂತನಲ್ಲಿದೆ. ಪಾಪ ಅಂದ್ರೆ ಅನಿಷ್ಟ, ಬಹಳ ಮುಖ್ಯವಾದದ್ದಿದು. ಅನಿಷ್ಟ ನಾನಾ ರೀತಿಯಾಗಿರ್ತದೆ, ಅದನ್ನು ಪರಿಹರಿಸುವವ ನೀನು. ಇದು ದೇವರಲ್ಲಿ ಗುಣ ಇದೆ, ಇಂಥ ಗುಣ ಇದೆ, ಇದಿನ್ಯಾರಲ್ಲಿಯೂ ಇಲ್ಲ. ಅನಿಷ್ಟ ಪರಿಹಾರಕ ಭಗವಂತ ಬಿಟ್ಟು ಇನ್ಯಾರೂ ಅಲ್ಲ. ಹಾಗೂ ಬರೀ ಪಾಪವನ್ನಷ್ಟೇ ಕಳಿತಾನೆ ಅಂತಲ್ಲ, ಭಾಗವತ ಧರ್ಮಾನುಷ್ಠಾನ ಮಾಡುವವರಿಗೆ ಬಹಳ ಪ್ರೀತಿ ಪಾತ್ರನಾದವ. ವ್ಯವಸ್ಥಿತಾನ ಅನುಮೃಗ್ಯದಾಶುಷೇ ಅಂತಂತಾರೆ. ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೆ, ಯಾರಿಗೆ? ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ. ಪರಮಹಂಸಾಶ್ರಮಿಗಳು ಅಂತ ಯಾರಿದ್ದಾರೆ ಅದರಲ್ಲಿ ರತರಾದವರಿಗೆ ಅವರಿಗೆ ಏನು ಬೇಕೋ ಅದನ್ನ ನೀಡ್ತಾನಂತೆ ಪರಮಾತ್ಮ. ಅನುಮೃಗ್ಯದಾಶುಷೆ. ಅನುಮೃಗ್ಯ ಅಂತನ್ನೋ ಶಬ್ದ ಜಿಜ್ಞಾಸ್ಯನಾದ ಪರಬ್ರಹ್ಮನ ಸ್ವರೂಪ, ಜಿಜ್ಞಾಸ್ಯ ಪರಬ್ರಹ್ಮನ ಸ್ವರೂಪವನ್ನು ಹೇಳ್ತದೆ. ಪರಮಹಂಸಾಶ್ರಮಿಗಳಿಗೆ ಜಿಜ್ಞಾಸ್ಯನಾದವನು ಯಾರು? ಭಗವಂತನಲ್ಲದೆ ಇನ್ಯಾರು? ಅದಕ್ಕೆ ಅವನಿಗೆ ಅನುಮೃಗ್ಯ ಅಂತ ಹೆಸರಿದೆ. ಪರಮಾತ್ಮನನ್ನ ಕರೆದಿದ್ದಾರೆ. ಅಂದ್ರೆ ಹುಡುಕಿದ್ರೆ ಸಿಗುವವ. ನಾವು ಸುಮ್ಮನೆ ಕೂತ್ಕೊಂಡ್ರೆ ದೇವರು ಸಿಗಲ್ಲ. ಜಗತ್ತಿನಲ್ಲಿ ಯಾವುದೇ ವಸ್ತು, ಯಾವುದೇ ಫಲ ನಮಗೆ ನಮ್ಮ ಪ್ರಯತ್ನ ಮಾಡಿದಾಗಷ್ಟೇ ಸಿಗ್ತದೆ. ಅದಕ್ಕೆ ಅವನಿಗೆ ಅನುಮೃಗ್ಯ ಅಂತ ಕರೀತಾರೆ. ಅನುಮೃಗ್ಯ ಅದು ಬ್ರಹ್ಮನ ಸ್ವರೂಪ. ಅಂದ್ರೆ ತನ್ನದೇ ಸ್ವರೂಪವನ್ನ ಯಾರು ಪಾರಮಹಂಸ್ಯಾಶ್ರಮಿಗಳಾಗಿರ್ತಾರೆ ಅವರು ಬೇಕು ಅಂತ ಬಯಸಿದಾಗ ತಾನೇ ಕೊಡಬೇಕು. ಹಾಗಾಗಿ ಬಿಂಬನ ಸಾಕ್ಷಾತ್ಕಾರ ನಾವು ಬೇಕು ಅಂತ ಅನಿಸಿದ ಕೂಡಲೇ ನಮಗ್ ಮಾಡ್ತಾನೆ ಅಂತಲ್ಲ, ಅವನಿಗೆ ಹೌದು ಈಗ ಇವನಿಗೆ ನಾನು ಸ್ವರೂಪ ದರ್ಶನ ಮಾಡಿಸ್ಬೇಕು ಅಂತ ಅನಿಸ್ತದೆ, ಆವಾಗ ಅವನು ಮಾಡ್ತಾನೆ. ಅದಕ್ಕೆ ಅನುಮೃಗ್ಯ ದಾಶುಷೇ ಅಂತಾರೆ. ಇದು ಭಗವಂತನ ಮತ್ತೊಂದು ವ್ಯಕ್ತಿತ್ವ. ಇದು ಒಂದು ಅದ್ಭುತವಾದ ವ್ಯಕ್ತಿತ್ವ. ಇದು ಇಲ್ಲಿ ಒಂದು ಮಾತು, ಪಾರಮಹಂಸ್ಯಾಶ್ರಮ ಅಂದ್ರೆ ಲೋಕದಲ್ಲಿ ಪ್ರಸಿದ್ಧಿ ಇರೋದು ಸನ್ಯಾಸಾಶ್ರಮ. ಹಾಗಾದ್ರೆ ಭಗವಂತ ತನ್ನ ಸ್ವರೂಪ ತೋರಿಸೋದು ಸನ್ಯಾಸಾಶ್ರಮಿಗಳಿಗೆ ಮಾತ್ರವಾ ಅಂತ ಪ್ರಶ್ನೆ. ಅದಕ್ಕೆ ಆರಣ್ಯಕಾಚಾರ್ಯ ಅಂತಾರೆ, ಪಾರಮಹಂಸ್ಯಾಶ್ರಮ ಅಂತಂದ್ರೆ ಭಾಗವತ ಧರ್ಮಾನುಷ್ಠಾನ ಅಂತ ಅರ್ಥ. ಭಾಗವತ ಧರ್ಮಾನುಷ್ಠಾನದಲ್ಲಿ ರತರಾದವರು ಅಂತ ಇಷ್ಟೇ ಅರ್ಥ. ಹಾಗಾಗಿ